ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಕನಕದಾಸರು ಅನೇಕ ಸಾವಿರ ವೈರಾಗ್ಯದ ಪದಗಳನ್ನು ಬರೆದು ನಮಗೆ ಮಹದುಪಕಾರವನ್ನು ಮಾಡಿ ಹೋಗಿದ್ದಾರೆ. ಹೀಗೆ ಬರೆದಿರತಕ್ಕಂತಹ ಅನೇಕ ಸಾವಿರ ಪದಪದ್ಯಗಳಲ್ಲಿ ಒಂದು ಪದ್ಯವನ್ನು ಮನುಷ್ಯನ ಅದೃಷ್ಟದ ಕುರಿತಾಗಿ, ಮನುಷ್ಯನ ಹಣಿಯ ಬರಹದ ಕುರಿತಾಗಿ ಬಹಳಷ್ಟು ಸುಂದರವಾಗಿ ಬರೆದಿದ್ದಾರೆ. ಈ ಹಣೆ ಬರಹ ಅಂತಂದ್ರೆ ಬರೆದವನಿಗೆ ಅಳಿಸಲಾಗದ, ಬರೆಸಿಕೊಂಡವನಿಗೆ ಓದಲಾಗದ ಬರಹ ಯಾವುದಾದ್ರೂ ಇದ್ರೆ ಅದಕ್ಕೆ ಹಣಿ ಬರಹ ಅಂತ ಹೇಳಿ ಕರೀತಾರ. ಅಂದ್ರೆ ಅದರ ಅರ್ಥ ಇಷ್ಟೇ, ಆ ಬರೆದಂಥದ್ದೇ ನಮ್ಮ ಜೀವನದೊಳಗೆ ಆಗ್ತತಿ ಹೊರತು ನಾವು ಏನು ಪ್ರಯತ್ನ ಮಾಡಿದರೂ ಸಹಿತ ಬೇರೆದು ಆಗೋದಿಲ್ಲ ಅಂಥೇಳಿ ಅದರ ಒಂದು ತಾತ್ವಿಕವಾದಂತಹ ಸಿದ್ಧಾಂತ. ಅದಕ್ಕೆ ಇಂತಹ ಹಣೆ ಬರಹವನ್ನು ಕುರಿತು ಒಂದು ಪದ್ಯವನ್ನು ಬಹಳ ಸುಂದರವಾಗಿ ಕನಕದಾಸರು ಬರೆದಿದ್ದಾರೆ. ಕಷ್ಟಪಟ್ಟರೂ ಇಲ್ಲ, ಕಳವಳಿಸಿದರೂ ಇಲ್ಲ, ಭ್ರಷ್ಟಮಾನನ ಹಣೆ ಬರಹವಲ್ಲವೇ ಇಲ್ಲ. ನಾವು ಏನು ಕಷ್ಟಪಟ್ಟರೂ ಬರೋದಿಲ್ಲ, ನಾವು ಇಷ್ಟಪಟ್ಟು ಕಳವಳಿಸಿದ್ರು, ನಾವು ಅದ್ರ ಬಗ್ಗೆ 24 ತಾಸು ಚಿಂತೆ ಮಾಡಿದ್ರು ಸಹಿತ ಅದು ಬರುವುದಿಲ್ಲ. ಏನದು ಯಾವುದು ಬರುವುದಿಲ್ಲ ಅಂತಂದ್ರೆ ಭ್ರಷ್ಟಮಾನನ ಹಣಿಯ ಬರಹವಲ್ಲದೇ ಇಲ್ಲ. ಆ ಪರಮಾತ್ಮ ಬರೆದಂಥ ಹಣೆ ಬರಹದೊಳಗೆ ಏನು ಬರವಣಿಗೆ ಬರೆದತ್ತಲ್ಲ ಅದೇ ಬರ್ತತಿ ಹೊರತು ಅದನ್ನು ಬಿಟ್ಟು ಬೇರೆ ಬರುವುದಿಲ್ಲ ಅಂಥೇಳಿ. ಸಿರಿವಂತನ ಸ್ನೇಹ ಮಾಡಿದರಿಲ್ಲ, ಪರಿಪರಿಯಲ್ಲಿ ವಿದ್ಯೆ ಕಲಿತರಿಲ್ಲ, ನರಿಯ ಬುದ್ಧಿಯಲ್ಲಿ ನಡೆದುಕೊಂಡರೂ ಇಲ್ಲ, ಅರಿಯದೆ ಹಲವ ಹಂಬಲಿಸಿದರೂ ಇಲ್ಲ. ನಾನು ಜೀವನದೊಳಗೆ ಭಾಳ ಶ್ರೀಮಂತ ಆಗಬೇಕು ಅಂತಕ್ಕಂಥ ಆಶೆಯಿಂದ ಈ ಊರೊಳಗೆ, ಈ ಪ್ರದೇಶದೊಳಗೆ ಭಾಳ ದೊಡ್ಡ ಶ್ರೀಮಂತ ಯಾರದಾರಲ್ಲ ಅವನ ಗೆಳೆತನ ಮಾಡಿದರೂ ಸಹಿತ ನಮಗೆ ಶ್ರೀಮಂತಿಕೆ ಬರೋದಿಲ್ಲ. ಅಂದ್ರೆ ಅವನ ಹಣೆಯ ಬರಹವೇ ಬೇರೆ, ನಮ್ಮ ಹಣೆಯ ಬರಹವೇ ಬೇರೆ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಶ್ರೀಮಂತನ ಗೆಳೆತನ ಮಾಡಿದ ತಕ್ಷಣ, ಶ್ರೀಮಂತನ ಗೆಳೆತನ ಮಾಡಿದವರೆಲ್ಲರೂ ಸಹಿತ ಶ್ರೀಮಂತರಾಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಇದರ ಅರ್ಥ ಅವರವರ ಹಣೆ ಬರಹ ಅಲ್ಲಿ ಕೆಲಸ ಮಾಡ್ತತಿ ಅಂತ. ಪರಿಪರಿಯಲ್ಲಿ ವಿದ್ಯೆ ಕಲಿತರಿಲ್ಲ, ಎಲ್ಲಾ ವಿದ್ಯೆ ಕಲಿತರೆ ನಮಗೆ ದೊಡ್ಡ ನೌಕರಿ ಬರ್ತದಂತಂದು ಎಲ್ಲವನ್ನ ಓದಿ ಆ ಎಲ್ಲ ವಿದ್ಯೆಯನ್ನು ಸಂಗ್ರಹ ಮಾಡಿದರೂ ಸಹಿತ ಇಲ್ಲ, ಹಣೆ ಬರಹದೊಳಗ ಇಲ್ಲದೆ ಇರತಕ್ಕಂಥದ್ದು ನಮಗೆ ಸಿಗುವುದಿಲ್ಲ ಅಂತ ಹೇಳಿ. ನರಿಯ ಬುದ್ಧಿಯಲ್ಲಿ ನಡೆದುಕೊಂಡರೂ ಇಲ್ಲ. ನರಿ ಬುದ್ಧಿ ಅಂತಂದ್ರೆ ಮೋಸಗಾರಿಕೆ, ಕಪಟ, ವಂಚನೆ, ಮತ್ತೊಬ್ಬರಿಗೆ ಅನ್ಯಾಯ ಮಾಡುವುದು. ಈ ಎಲ್ಲ ಅನ್ಯಾಯ, ಅಧರ್ಮ, ಅನೀತಿಗಳನ್ನ ಮಾಡಿಯಾದರೂ ನಾನು ಶ್ರೀಮಂತ ಆಗಬೇಕಂತ ಹೇಳಿ ಪ್ರಯತ್ನ ಪಟ್ಟರು ಸಹಿತ ಅದು ಸಹಿತ ನಮ್ಮಿಂದ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಸಿರಿವಂತಿಕೆ ಆ ಹಣೆ ಬರಹದೊಳಗಿಲ್ಲ ಅಂದ್ರೆ ಅದು ಎಲ್ಲಿಯೂ ಸಹಿತ ಸಿಗುವುದಿಲ್ಲ. ಅರಿಯದೆ ಹಲವ ಹಂಬಲಿಸಿದರಿಲ್ಲ. ನಮಗೇನು ಗೊತ್ತಾಗದ ನನಗೆ ಅದು ಬೇಕು ಇದು ಬೇಕು ಅಂತ ಹೇಳಿ 24 ತಾಸು ಅದರ ಬಗ್ಗೆ ಚಿಂತೆಯನ್ನು ಮಾಡಿದರೂ ಸಹಿತ ಅದು ಸಿಗೋದಿಲ್ಲ. ಕಷ್ಟಪಟ್ಟರೂ ಇಲ್ಲ, ಕಳವಳಿಸಿದರೂ ಇಲ್ಲ ಅಂತ ಹೇಳಿ ಕನಕದಾಸರು ಬಹಳ ಸುಂದರವಾಗಿ ಬರೀತಾರೆ. ಕೊಂಡುಗಾರಿಕೆಯನ್ನು ಹೇಳಿ ನಡೆದರಿಲ್ಲ, ಕಂಡವರಿಗೆ ಕೈ ಮುಗಿದರಿಲ್ಲ, ಗಂಡು ಗತ್ತರಿಯನ್ನು ಕೊರಳಿಗಿಟ್ಟರೂ ಇಲ್ಲ, ಪ್ರಚಂಡನಾದರೂ ಇಲ್ಲ, ಪರಿಹಾಸ್ಯವಲ್ಲ. ಇನ್ನ ಯಾವಾದರೂ ಒಬ್ಬ ದೊಡ್ಡ ಬಹಳ ಬಲಿಷ್ಠನಿದ್ದಂತಹ ವ್ಯಕ್ತಿ ಅವ ಹೆಂಗೆ ಹೇಳ್ತಾನಲ್ಲ, ಅವ ಹೇಳ್ದಂಗೆ ಕೇಳಿ ನಡ್ಕೊಂಡ್ರು ಸಹಿತ ನಮಗ ಸಂಪತ್ತು ಸಿಗೋದಿಲ್ಲ. ಕಂಡವರಿಗೆ ಕೈ ಮುಗಿದರಿಲ್ಲ. ನಾವು ಯಾರ ಇದ್ರ ಬಂದರೂ ಸಹಿತ ಎಲ್ಲರಿಗೂ ನಮಸ್ಕಾರ ಮಾಡಿ ವಿನಯ ಭಾವದಿಂದ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದರೂ ಸಹಿತ ನಾವು ಬಯಸಿದಂಥದ್ದು ಸಿಗೋದಿಲ್ಲ. ಗಂಡುಗತ್ತರಿಯನ್ನು ಕೊರಳಿಗಿಟ್ಟರೂ ಇಲ್ಲ. ಗಂಡುಗತ್ತರಿ ಅಂದ್ರೆ ಖಡ್ಗ, ಕತ್ತಿ, ಈ ಕಟಾರಿ ಅಂತ ಹೇಳಿ ಕರಿತೀವಲ್ಲ, ಮತ್ತೊಬ್ಬರ ಪ್ರಾಣವನ್ನ ಹರಣ ಮಾಡಲಿಕ್ಕೆ ಬಳಸ್ತಕ್ಕಂಥ ಆಯುಧ ಏನಂತ ಕರಿತೀವಲ್ಲ, ಆ ಎಲ್ಲ ಆಯುಧಗಳನ್ನು ಬಳಸಿ ಮತ್ತೊಬ್ಬರ ಕೊರಳಿಗಿಟ್ಟು ಹೆದರಿಸಿದರೂ ಸಹಿತ ಸಂಪತ್ತು ಸಿಗುವುದಿಲ್ಲ ಅಂಥೇಳಿ. ಚಂಡನಾದರೂ ಇಲ್ಲ, ಪರಿಹಾಸ್ಯವಲ್ಲ. ಚಂಡ ಅಂತಂದ್ರೆ ನಾವು ಅತ್ಯಂತ ಕೆಟ್ಟ ಕೆಲಸವನ್ನು ಮಾಡ್ತಕ್ಕಂಥ, ನಾವು ಅತ್ಯಂತ ಅಧರ್ಮೀಯ ಒಂದು ಕೆಲಸವನ್ನು ಮಾಡಿದರೂ ಸಹಿತ ನಮಗೆ ಸಂಪತ್ತು ಸಿಗೋದಿಲ್ಲ.
ಇದು ಪರಿಹಾಸ್ಯವಲ್ಲ. ಪರಿಹಾಸ್ಯ ಅಂತಂದ್ರೆ ಇದನ್ನು ನಾವು ಕಡೆಗಣಿಸಲಿಕ್ಕೆ ಬಾರದಂಥದ್ದು ಅಂತ ಹೇಳಿ ಬರೀತಾರೆ. ಕಟ್ಟಾಳು ಕಡು ಜಾಣನಾಗಿ ಪುಟ್ಟಿದರಿಲ್ಲ, ಬೆಟ್ಟಗಳನ್ನು ಕಿತ್ತು ಇಟ್ಟರಿಲ್ಲ. ನೋಡು, ನಾವು ಹುಟ್ಟುತ್ತಿನ ಏನಪ್ಪಾ ಅಂತಂದ್ರೆ ಒಳ್ಳೆ ಆ ಯುದ್ಧವನ್ನ ಮಾಡ್ತಕ್ಕಂಥ ಆ ಯೋಧರಾದರೂ ಸಹಿತ ಸಿಗುವುದಿಲ್ಲ. ಅತ್ಯಂತ ಜಾಣರಾಗಿ ಹುಟ್ಟಿದರೂ ಸಹಿತ ಸಿಗುವುದಿಲ್ಲ. ಬೆಟ್ಟಗಳನ್ನು ಕಿತ್ತು ಇಟ್ಟರೂ ಇಲ್ಲ. ನಾವು ಅಷ್ಟು ಶಕ್ತಿಶಾಲಿಯಾಗಿ ಇದ್ದು ಆ ಬೆಟ್ಟಗಳನ್ನು ಕಿತ್ತು ಇಟ್ಟರೂ ಸಹಿತ ಇರು ಸಿಗುವುದಿಲ್ಲ. ಸೃಷ್ಟಿಯೊಳು ಕಾಗಿನಿಲಿ ಆದಿ ಕೇಶವರಾಯ. ಈ ಜಗತ್ತಿನೊಳಗ ಈ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಆ ಆದಿಕೇಶವರಾಯ, ಆ ವಿಷ್ಣು ಪರಮಾತ್ಮ ಏನದಾನಲ್ಲ, ಕೊಟ್ಟವರಿಗೆ ಉಂಟು ಕೊಡದವರಿಗೆ ಇಲ್ಲ ಅಂತ ಹೇಳಿ ಬರೀತಾರೆ. ಆ ಪರಮಾತ್ಮ, ಈ ಜಗದೊಡೆಯನಾಗಿರ್ತಕ್ಕಂಥ ವಿಷ್ಣು ಪರಮಾತ್ಮ, ಸಕಲ ಸಂಪತ್ತಿನ ಆದಿದೇವತೆಯಾಗಿರ್ತಕ್ಕಂಥ ಆ ಜಗನ್ಮಾತೆ ಮಹಾಲಕ್ಷ್ಮಿಯ ಪತಿಯಾಗಿರ್ತಕ್ಕಂಥ ವಿಷ್ಣು ಪರಮಾತ್ಮ, ಅವ ಯಾರಿಗೆ ಕೊಟ್ಟಾನಲ್ಲ ಅವರಿಗೆ ಐತಿ, ಯಾರಿಗೆ ಕೊಟ್ಟಿಲ್ಲಲ್ಲ ಅವರಿಗೆ ಏನೂ ಸಿಗುವುದಿಲ್ಲ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಕನಕದಾಸರು ನಮಗ ತಿಳಿಸ್ತಾರ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ, ನಮಗ ಈ ಜನ್ಮದೊಳಗ ಸಂಪತ್ತು ಬಂದೈತಿ ಅಂತಂದ್ರೆ ಅದನ್ನ ದಾನ ಧರ್ಮ ಪುಣ್ಯವನ್ನ ಮಾಡಿ ನಾವು ಮುಂದಿನ ಜನ್ಮಕ್ಕೆ ಸಂಪತ್ತನ್ನ ಗಳಿಸ್ಕೊಳ್ಬೇಕು ಅಂತಕ್ಕಂಥ ಕಿವಿ ಮಾತು. ಮತ್ತು ನಮಗೆ ಸಂಪತ್ತು ಈ ಜನ್ಮದೊಳಗೆ ಬಂದಿಲ್ಲ ಅಂತಂದ್ರೆ ನಾವು ಹೋದ ಜನ್ಮದೊಳಗ ದಾನ ಧರ್ಮ ಸಂಪತ್ತನ್ನ, ದಾನ ಧರ್ಮ ಪುಣ್ಯ ಕಾರ್ಯಗಳಿಗೆ ನಾವು ಏನನ್ನೂ ಸಹಿತ ಕೊಟ್ಟಿಲ್ಲ, ಅದಕ್ಕೆ ನಮಗೆ ಈ ಜನ್ಮದೊಳಗೆ ಸಂಪತ್ತು ಬಂದಿಲ್ಲ ಅಂತಕ್ಕಂಥ ಕಿವಿ ಮಾತನ್ನ ನಾವು ನೀವೆಲ್ಲರೂ ನೆನಪಿನಲ್ಲಿ ಇಟ್ಟುಕೊಂಡು, ಇರುವ ಭಾಗ್ಯವ ನೆನೆದು ಬಾರದೆಂಬುದ ಬಿಡು ಹರುಷಕ್ಕಿದೆ ದಾರಿ ಮಂಕುತಿಮ್ಮ ಅಂತಕ್ಕಂಥ ಮಾತನ್ನ DVG ಅವರು ಬಹಳ ಸುಂದರವಾಗಿ ಹೆಂಗ ತಿಳಿಸಿದಾರಲ್ಲ, ಹಂಗ ನಾವೆಲ್ಲರೂ ಸಹಿತ ಜೀವನದೊಳಗೆ ದಾನ ಧರ್ಮ ಪರೋಪಕಾರವನ್ನ ಮಾಡಿ ಆ ಒಂದು ಭಗವಂತನ ಕೃಪೆಗೆ ಪಾತ್ರರಾದಾಗ ಮಾತ್ರ ನಮಗೂ ಸಹಿತ ಆ ಸಂಪತ್ತು ಪ್ರಾಪ್ತಿಯಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.